ನನಗೆ ಅವ್ರು ಯಾರು ಟಿಕೆಟ್ ತೊಗೊಂಡಿದ್ದಾರೆ ಅದ್ರ ಬಗ್ಗೆ ನಂದೇನು ಕೂಡ ಅಭಿಪ್ರಾಯ ಇಲ್ಲ. ಅದು 26ನೇ ತಾರೀಕು ಮಾರ್ಚ್ ಕೊನೆ ದಿವಸ ಇದ್ದಕ್ಕಿದ್ದಂಗೆ ನಡೀತಾ ಇದ್ದ ಚರ್ಚೆ ಜಕ್ಕೂರಿನ ಏರ್ಪೋರ್ಟಿಂದ ಶುರುವಾಗಿ KCSA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಬಂದು IPL ಬಂದು ಟಿಕೆಟ್ ಕನ್ವರ್ಟ್ ಆಯ್ತಲ್ಲ, ನಾನು ಒಂದು ನಿಮಿಷ ದಿಗ್ಭ್ರಮೆ. ಅಲ್ಲಿವರೆಗೂ ಚೆನ್ನಾಗಿತ್ತು ಡಿಬೇಟು. ಮತ್ತು ಅದನ್ನು ಆಯಿತು, ನಮ್ಮ ಕಾಶ್ಯಪ್ನವ್ರು ಹೇಳೋದು ನಾವೇನು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕಂತ ತುಂಬ ಚರ್ಚೆ ಆಯಿತು. ಅದಾದಮೇಲೆ ಮಾರನೇ ದಿವಸ ನಾನು ಪತ್ರ ಬರೆದೆ, ಯಾವುದೇ ರೀತಿ ನನಗೆ ಟಿಕೆಟ್ ಬೇಡ, ಮತ್ತು ಈ VIP ಕಲ್ಚರ್ ಭಾಳ ಇದು ಒಳ್ಳೇದಲ್ಲ. ಇದು ನಾವು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕಾ ಅಂತ ಕೇಳೋರು ನಾವೇ. ಎಲೆಕ್ಷನ್ ದಿವಸ ಮತದಾರರು ಕ್ಯೂನಲ್ಲಿ ನಿಂತ್ಕೊಂಡು ವೋಟ್ ಹಾಕಬೇಕು ಅಂತ ನಾವು ಕೇಳ್ತೀವಿ, ಇದು ಸರಿಯಿಲ್ಲ ಅಂತ ನಾನು ಪತ್ರ ಬರೆದಿದ್ದೆ. ನಾನು ಅದಾದಮೇಲೆ ನಿನ್ನೆ ನಾನು ಮಾಧ್ಯಮಗಳನ್ನು ನೋಡಿದೆ, ಎಲ್ಲ PAಗಳು ಎಲ್ಲ ನಿಂತ್ಕೊಂಡು ಟಿಕೆಟ್ ಕೇಳ್ತಾ ಇರೋದು ಫೋಟೋಗಳನ್ನ ನೋಡಿದೆ. ನಾನು ನಿನ್ನೆ ಸುಮಾರು 3:45 ಹೊತ್ತಿಗೆ ನನಗೆ ಒಂದು ಫೋನ್ ಬಂದಿತ್ತು. ನಾನು ಯಾವುದೋ ಮಿಸ್ಡ್ ಕಾಲಲ್ಲಿ ಇದೆಯಲ್ಲ ಅಂತ ಸಂದೀಪ್ ಅಂತ ಹೆಸರು, ವಾಪಸ್ ಮಾಡಿದೆ. ನಾನು ಸಹಜವಾಗಿ ಕನ್ನಡದಲ್ಲಿ ಮಾತಾಡಿದೆ, ಯಾರು ಬೇಕಾಗಿತ್ತು. ಐ ಆಮ್ ಸ್ಪೀಕಿಂಗ್ ಟು ಸುರೇಶ್ ಕುಮಾರ್. ಎಸ್ ಅಂದೆ. ಸೊ ಐ ಆಮ್ ಸಂದೀಪ್, ಐ ಗಾಟ್ ಯುವರ್ ಫೋನ್ ಕಾಲ್, ಅಂದರೆ ನಿಮ್ಮ ನಂಬರ್ನ ನಾನು ರೇವಂತ್ ರೆಡ್ಡಿ ಅವ್ರ ಆಫೀಸಿಂದ ನನಗೆ ಸಿಕ್ತು ನನಗೆ. ಸೊ ನಾನು ಅವರ ರಿಲೇಟಿವ್. ಸೊ ಕೆನ್ ಐ ಗೆಟ್ IPL ಟಿಕೆಟ್ ಅಂತ ಅವರು ನನ್ನನ್ನು ಕೇಳಿದ್ರು. ನಾನು ಹೇಳಿದೆ, ಬೇಸಿಕಲಿ ಐ ಆಮ್ ಅಗೇನ್ಸ್ಟ್ ದಿಸ್ VIP ಕಲ್ಚರ್, ಐ ಹ್ಯಾವ್ ಡಿಕ್ಲೇರ್ ಟು ಟೇಕ್ ಟಿಕೆಟ್ಸ್, ನಾನು ಯಾವುದೋ ಟಿಕೆಟ್ ಬೇಡ ಅಂತ ಹೇಳಿದ್ದೀನಿ ಅಂತ ಅಂದ್ಬಿಟ್ಟೆ. ಅವರು ಭಾಳ ಬೇಸರಾಗಿ ಫೋನ್ ಇಟ್ಬಿಟ್ರು. ಅದಾದಮೇಲೆ ನನಗೆ ಯಾಕೋ ಅನ್ನಿಸ್ತು, ನಂಗೆ ಅಷ್ಟೊತ್ತಿಗೆ ಇನ್ನೊಬ್ರು ಮಾಧ್ಯಮ ಮಿತ್ರರು ಫೋನ್ ಮಾಡಿದ್ರು, ಸರ್ ಇದೆಲ್ಲ ತೊಗೊಂಡು ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಮತ್ತೆ ನೆನ್ನೆ ನಾನು ನಿಂತ್ಕೊಂಡು ಯಾವುದೇ ಕಾರಣಕ್ಕೆ ನನ್ನ ಹೆಸರು ಯಾರಿಗೂ ಕೂಡ ಟಿಕೆಟು ಕೂಡ ಕೊಡಬಾರ್ದು ಅಂತ ನಾನು ಮಾಡಿದೆ. ಸೊ ಇದು ಉದ್ದೇಶ, ಇದು 3-4 ನನ್ನ ಕಾರಣಗಳಿವೆ. ಮೊದಲನೇದು, IPL ಹಿಂದೆ ನಮ್ಮ ಏನು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಕಾಲು ತುಳಿತಾ ಆಯಿತು. ಅದಾದಮೇಲೆ ಚರ್ಚೆ ಆದಾಗಲೇ ನಾನು ಹೇಳಿದೆ, ನಾನು ಇನ್ನೂ 11 ಜನ ದಾಖಲಿಂದ ನಮಗೆ ಕೇಳ್ತಾ ಇದ್ದೇವೆ. ಮತ್ತು IPL ಅನ್ನೋದು ಪ್ಯೂರ್ ಕಮರ್ಷಿಯಲ್ ವೆಂಚರ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.